ಕೋಡುಬಳೆ ಅಂದ್ರೆ ಅಡುಕಲೆ. ಮತ್ತೆ ಯುದ್ಧ ಶುರುವಾಗ್ಬಿಟ್ಟಿದೆ. ಇರಾನ್ ಅಮೆರಿಕ ನಡುವೆ ಮತ್ತೆ ಈಗ ಸಂಘರ್ಷದ ಸಮಯ. ಅಮೆರಿಕಾದ ನೆಲೆಗಳ ಮೇಲೆ ಇರಾನ್ ಈಗ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ ಅಮೆರಿಕಾಗೆ ಸೇರಿದಂತಹ ಹಡಗುಗಳ ಮೇಲೆ ದಾಳಿ ನಡೆಸಿದ್ದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಇರಾನ್ನ ಹಲವು ಕಡೆಗಳಲ್ಲಿ ದಾಳಿ ಮಾಡಿತು. ಅದಕ್ಕೆ ಪ್ರತ್ಯುತ್ತರವಾಗಿ ಜಾರ್ಡನ್, ಕುವೈತ್, ಕತಾರ್ ಮತ್ತು ಬಹರೇನ್ನಲ್ಲಿ ಅಂದರೆ ಪಶ್ಚಿಮ ಏಷ್ಯಾದ ಅಮೆರಿಕ ಸೇನಾ ನೆಲೆಗಳೇನಿವೆ ಅದನ್ನ ಟಾರ್ಗೆಟ್ ಮಾಡಿ ಒಟ್ಟು 85 ನೆಲೆಗಳ ಮೇಲೆ ಇರಾನ್ ಈಗ ದಾಳಿಯನ್ನು ಮಾಡಿದೆ. ಪ್ರದೇಶದ ಎಲ್ಲ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡ್ತೇವೆ ಅಂತ ಅಮೆರಿಕಾಗೆ IRGC ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇತ್ತ ಹಾರ್ಮಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ಮತ್ತೆ ಸ್ಥಗಿತವಾಗಿದ್ದು ಅಮೆರಿಕದ ದಾಳಿ ತೀವ್ರತೆಗೆ ಪ್ರಮುಖ ಜಲಮಾರ್ಗವೇ ನಡುಗು ಹೋಗಿದೆ. ಹಾರ್ಮಜ್ ಮೂಲಕ ಸಾಗುವಂತ ಸಮುದ್ರಯಾನ ಸ್ತಬ್ಧವಾಗಿದೆ. ಇರಾನ್ ಧ್ವಜ ಹೊಂದಿದಂತ ಕಂಟೈನರ್ಗಳ ಮಾತ್ರ ಸಂಚಾರ ಆಗ್ತಾ ಇದೆ. ಹೊರ ಹೋಗೋದಕ್ಕೆ ಒಳಬರುವುದಕ್ಕೆ ಹಡಗುಗಳು ಹೆದರಬೇಕಾದಂತ ಪರಿಸ್ಥಿತಿ. ಒಪ್ಪಂದದ ಬಳಿಕ ದಾಖಲಾದಂತ ಅತ್ಯಂತ ಕನಿಷ್ಠ ಸಂಚಾರ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಎರಡೂ ಕಡೆಯಿಂದ ಸಂಚರಿಸುವುದು ಕೇವಲ 14 ಕಾರ್ಗೋ ಸರಕುಗಳು ಮಾತ್ರ. ಇನ್ನು ಅಮೆರಿಕ ಇಸ್ರೇಲ್ ದಾಳಿಗೆ ನ್ಯಾಟೋ ಬೆಂಬಲವನ್ನು ಕೊಡ್ತಾ ಇದೆ. ಇರಾನ್ ಮೇಲಿನ ದಾಳಿಗೆ ಮಾರ್ಕ್ ರಟ್ಟೆ ಸಮರ್ಥನೆಯನ್ನು ನೀಡಿದ್ದಾರೆ. ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರಟ್ಟೆ ಅವರ ಸಮರ್ಥನೆ ಇದಕ್ಕೆ ಇರಾನ್ ಆಕ್ರೋಶಗೊಂಡಿದೆ. ದಾಳಿ ತೀರಾ ಅಗತ್ಯವಾಗಿತ್ತು ಅಂತ ನ್ಯಾಟೋ ಮುಖ್ಯಸ್ಥರೇ ಹೇಳ್ತಾ ಇರುವಂಥದ್ದು ಇರಾನ್ ಕಣ್ಣು ಕೆಂಪಾಗಿಸಿದೆ. ಅಮೆರಿಕದ ದಾಳಿಯನ್ನ ಇದೇ ಮೊದಲ ಬಾರಿ ಸಮರ್ಥಿಸಿಕೊಂಡಿದ್ದಾರೆ ಮಾರ್ಕ್ ರಟ್ಟೆ. ಹೀಗಾಗಿ ಇರಾನ್ ಅವರ ವಿರುದ್ಧ ಕಿಡಿಕಾರ್ತಾ ಇದೆ. ಇನ್ನು ಇರಾನ್ ಮೇಲೆ ಅಮೆರಿಕ ಸೇನೆಯ ದಾಳಿ ಬೆನ್ನಲ್ಲೇ ದಾಳಿಯಲ್ಲಿ 2 ಮೀನುಗಾರರು ಸಾವನ್ನಪ್ಪಿದ್ದಾರೆ. ಇರಾನಿನ ಮೆಹರ್ ಸುದ್ದಿ ಸಂಸ್ಥೆ ಈ ಬಗ್ಗೆ ವರದಿಯನ್ನು ಮಾಡಿದೆ. ಇರಾನ್ ಮೇಲೆ ಅಮೆರಿಕ ನಿರಂತರವಾದಂತಹ ದಾಳಿಯನ್ನ ಮಾಡಿತು. 3 ವಾಯು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದಂತಹ ಬೆನ್ನಲ್ಲೇ ಇದೇ ದಾಳಿಯಲ್ಲಿ 2 ಮೀನುಗಾರರು ಸಾವನ್ನಪ್ಪಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ದಾಳಿ ಪ್ರತಿದಾಳಿಯ ಬೆನ್ನಲ್ಲೇ ಮತ್ತೆ ತೈಲ ಬೆಲೆ ಏರಿಕೆ. ಬ್ರೆಂಟ್ ಕಚ್ಚಾ ತೈಲ ಬ್ಯಾರೆಲ್ಗೆ $78.68 ಏರಿಕೆಯಾಗಿದೆ. WTI ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $74.22 ಏರಿಕೆಯಾಗಿರುವಂಥದ್ದು. ಅಂದರೆ ಒಟ್ಟಾರೆ ಈ ದಾಳಿ ಪ್ರತಿದಾಳಿಯ ಬಳಿಕ ತೈಲ ಬೆಲೆ $1 ಏರಿಕೆಯಾಗಿದೆ. ಹಾರ್ಮುಜ್ ಜಲಸಂಧಿ ಮುಕ್ತ ಆಗಿ ಕದನ ವಿರಾಮ ಘೋಷಣೆಯಾಗ್ತಾ ಇದ್ದಂತೆ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಮರಳುತ್ತಾ ಇತ್ತು. ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿತ್ತು. ಇನ್ನೇನು ನಮ್ಮ ದೇಶದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೇನೋ, ಮತ್ತಷ್ಟು ಇಳಿಕೆಯಾಗಬಹುದು ಅನ್ನುವಂಥ ಒಂದು ಆಶಾಭಾವದಲ್ಲಿ ಜನ ಇದ್ದರು. ಆದರೆ ಅಷ್ಟರಲ್ಲಾಗಲೇ ಮತ್ತೆ ಯುದ್ಧ ಆರಂಭ ಆಗಿದ್ದು ಕಚ್ಚಾ ತೈಲ ಬೆಲೆಯಲ್ಲಿ ಮತ್ತೆ ಏರಿಕೆ. ಕೋಡುಬಳೆ ಅಂದ್ರೆ ಅಡುಕಲೆ.